ಅಮೆರಿಕಾಗೆ ಭಾರತವನ್ನು ಕಂಡ್ರೆ ಎಲ್ಲಿಲ್ಲದ ಉರಿ. ಡೊನಾಲ್ಡ್ ಟ್ರಂಪ್ ಅಂತೂ ಭಾರತವನ್ನು ಹೇಗಾದರೂ ಮಾಡಿ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಈಗ ಗೊತ್ತಾಗ್ತಾ ಇದೆ ನೋಡಿ. 2038ಕ್ಕೆ ಭಾರತ ಅಮೆರಿಕವನ್ನು ಹಿಂದಿಕ್ಕಿ ಜಗತ್ತಿನ 2ನೇ ದೊಡ್ಡ ಆರ್ಥಿಕತೆಯಾಗುತ್ತೆ. ಇದಕ್ಕೆ ಬಹಳ ವರ್ಷ ಬೇಡ ಸ್ನೇಹಿತರೆ. ಇನ್ನು 12-13 ವರ್ಷಗಳಲ್ಲಿ ಅಮೆರಿಕ ಭಾರತದ ಮುಂದೆ ಮಂಡಿಯೂರಬೇಕಾಗುತ್ತೆ. ಅದೇ ಅಮೆರಿಕಾವನ್ನು ಆತಂಕಕ್ಕೀಡು ಮಾಡಿರೋದು. ಡೊನಾಲ್ಡ್ ಟ್ರಂಪ್ ತನ್ನ ವ್ಯಾಪಾರವನ್ನು ಬೆಳೆಸಿಕೊಳ್ಳೋ ಜೊತೆಗೆ ಅಮೆರಿಕದ ಅಧ್ಯಕ್ಷ ಆಗಿ ಭಾರತವನ್ನು ತನ್ನ ಕಾಲಡಿಯಲ್ಲಿ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇರೋದು. ಆದರೆ ಭಾರತ ವಿಶ್ವ ಬಂಧುವಾಗಿ, ವಿಶ್ವ ಗುರುವಾಗಿ ಮೇಲೆದ್ದು ನಿಲ್ತಾ ಇರೋದು ಜಗತ್ತಿಗೆ ಕಾಣಿಸ್ತಾ ಇದೆ. ನರೇಂದ್ರ ಮೋದಿ ಗ್ಲೋಬಲ್ ಲೀಡರ್ ಆಗಿ ನಂಬರ್ 1 ಆಗಿ ನಿಂತ್ಕೊಂಡು ಹೆಚ್ಚು ಕಡಿಮೆ 10-11 ವರ್ಷಗಳಾಯಿತು. ಆದರೆ ಡೊನಾಲ್ಡ್ ಟ್ರಂಪ್ 8ನೇ 10ನೇ ಸ್ಥಾನದಲ್ಲೇನೋ ಗ್ಲೋಬಲ್ ಲೀಡರ್ಗಳ ಪಟ್ಟಿಯಲ್ಲಿರ್ತಾರೆ. ಆದರೆ ಅಮೆರಿಕ ಅನ್ನುವಂಥ ಒಂದು ಹೆಸರನ್ನು ಇಟ್ಕೊಂಡು, ಅಮೆರಿಕ ಸದ್ಯಕ್ಕೆ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಅನ್ನೋದನ್ನು ಇಟ್ಕೊಂಡು, ಅಮೆರಿಕ ವಿಶ್ವದ ಅತಿ ದೊಡ್ಡ ರಕ್ಷಣಾ ಶಕ್ತಿ, ಸೇನಾ ಶಕ್ತಿ ಅನ್ನೋದನ್ನು ಇಟ್ಕೊಂಡು ಜಗತ್ತನ್ನೇ ತನ್ನ ಕೈಯಲ್ಲಿಟ್ಕೊಳ್ಳೋಣ ಅಂತ ನೋಡ್ತಾ ಇರುವಂಥ ಅಮೆರಿಕಾದ ಆತಂಕ ಏನು ಅಂತ ಈಗ ಗೊತ್ತಾಗ್ತಾ ಇದೆ. 2038ಕ್ಕೆ ಭಾರತ ಅಮೆರಿಕವನ್ನು ಹಿಂದಿಕ್ಕಿ 2ನೇ ದೊಡ್ಡ ಆರ್ಥಿಕತೆ ಆಗುತ್ತೆ. ಹೇಗಾಗುತ್ತೆ? ಆಗ 3ನೇ ಸ್ಥಾನದಲ್ಲಿ ಯಾರಿರ್ತಾರೆ, 1ನೇ ಸ್ಥಾನದಲ್ಲಿ ಯಾರಿರ್ತಾರೆ, ಇವೆಲ್ಲವನ್ನ ನೋಡೋದಾದರೆ ಭಾರತ ಈಗ ಆರ್ಥಿಕ ಅಭಿವೃದ್ಧಿಯ ದರವನ್ನು ನೋಡ್ತಾ ಇದ್ರೆ, ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ನೋಡ್ತಾ ಇದ್ರೆ 2028ಕ್ಕೆ 3ನೇ ಸ್ಥಾನಕ್ಕೆ ಹೋಗುತ್ತೆ. ಅಂದರೆ ನರೇಂದ್ರ ಮೋದಿ ಹೇಳಿರುವಂಥದ್ದು ನಮ್ಮ 3ನೇ ಅವಧಿಯಲ್ಲಿ ಭಾರತ 3ನೇ ಆರ್ಥಿಕ ಶಕ್ತಿ ಆಗುತ್ತೆ ಅಂತ. ಅದು 2028ಕ್ಕೆ ಆಗುತ್ತೆ ಅಂತ ಅರ್ನೆಸ್ಟ್ ಹೇಳ್ತಾ ಇದೆ. ಇನ್ನು ಇದು ಅರ್ನೆಸ್ಟ್ ಅಂಡ್ ಯಂಗ್ ಎಕನಾಮಿಕ್ ವಾಚ್ ವರದಿಯ ಅನ್ವಯ 2038ಕ್ಕೆ ಭಾರತ 2ನೇ ದೊಡ್ಡ ಆರ್ಥಿಕ ಶಕ್ತಿ ಆಗುತ್ತೆ. ಭಾರತ ಅಮೆರಿಕವನ್ನು ಹಿಂದಿಕ್ಕುತ್ತೆ ಅನ್ನೋದು. ಇಲ್ಲಿ ಚೀನಾ ನಂಬರ್ 1 ಸ್ಥಾನದಲ್ಲಿದ್ದರೆ ಭಾರತ 3ನೇ ಸ್ಥಾನದಿಂದ ಅಮೆರಿಕವನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸದ್ಯ ಭಾರತದ ಆರ್ಥಿಕತೆ ಇದೆಯಲ್ಲ, ಅತ್ಯಂತ ವೇಗವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಆರ್ಥಿಕತೆ. 2030ರ ಬಳಿಕ ಭಾರತದ ಆರ್ಥಿಕತೆ $34 ಲಕ್ಷ ಕೋಟಿ ತಲುಪುವ ಮೂಲಕ ಅಮೆರಿಕವನ್ನು ಹಿಂದಿಕ್ಕುತ್ತೆ ಅಂತ ವರದಿ ಹೇಳ್ತಾ ಇದೆ. ಅಂದರೆ ಇದು ಭಾರತ ಸದ್ಯ ಸ್ಪರ್ಧೆ ಮಾಡ್ತಾ ಇರೋದು 2 ದೇಶಗಳ ಜೊತೆ, ಒಂದು ಚೀನಾ, ಇನ್ನೊಂದು ಅಮೆರಿಕದ ಜೊತೆ. ಭಾರತದ ಸ್ಪರ್ಧೆ ಚೀನಾ ಅಮೆರಿಕ ಜೊತೆ ಇರೋದ್ರಿಂದ ಅಮೆರಿಕ ಚೀನಾದ ವೇಗವನ್ನು ನೋಡ್ತಾ ಇದ್ರೆ ಹೇಗೂ ಚೀನಾವನ್ನು ನಾವು ತಡೆಯೋದು ಕಷ್ಟ, ಆದರೆ ಭಾರತವನ್ನಾದರೂ ತಡೆಯೋಣ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚು ಅಮೆರಿಕಕ್ಕೆ ಕಾಣಿಸ್ತಾ ಇದೆ. ಹಾಗಾದ್ರೆ ಭಾರತ ಯಾವೆಲ್ಲ ಕಾರಣಕ್ಕೆ ವೇಗವಾಗಿ ಮುನ್ನುಗ್ತಾ ಇರುವ ಆರ್ಥಿಕತೆ, ಹಾಗೆ 2038ರ ವೇಳೆಗೆ 2ನೇ ಸ್ಥಾನಕ್ಕೆ ಭಾರತ ಬರುತ್ತೆ ಅಂದ್ರೆ ಅದಕ್ಕೇನು ಕಾರಣ ಅಂತ ನೋಡೋದಾದ್ರೆ, ಹೆಚ್ಚುತ್ತಿರುವ ಕೌಶಲ್ಯಯುತ ಯುವ ಜನರು. ಅಂದ್ರೆ ಭಾರತದಲ್ಲಿ ಸ್ಕಿಲ್ಫುಲ್ ಯೂತ್ಸ್ ಇದಾರಲ್ಲ, ಅವ್ರು ಹೆಚ್ಚಾಗ್ತಾ ಇದ್ದಾರೆ. ಭಾರತದಲ್ಲಿ ಕೌಶಲ್ಯಾಭಿವೃದ್ಧಿಗೇನೆ ಒಂದು ಖಾತೆಯನ್ನು ಸೃಷ್ಟಿ ಮಾಡಿ ನಾಲೆಡ್ಜ್ ಬೇಸ್ಡ್ ಎಜುಕೇಷನನ್ನು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಆಗಿ ಪರಿವರ್ತಿಸಲಾಗ್ತಾ ಇದೆ. ನಮಗೆ ಗೊತ್ತು NEP ಇದೆಯಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಕೂಡ ನಾಲೆಡ್ಜ್ಗಿಂತ ಸ್ಕಿಲ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಡಲಾಗ್ತಾ ಇದೆ. ಅಂದರೆ ಹೈಸ್ಕೂಲ್ನಿಂದಲೇ ಆ ವ್ಯಕ್ತಿ ಸ್ಕಿಲ್ಡ್ ಆಗ್ತಾ ಹೋಗ್ತಾನೆ. ಹಾಗಾಗಿ ಇದು ಹೆಚ್ಚುತ್ತಾ ಇರೋದ್ರಿಂದ ಭಾರತದ ಸ್ಕಿಲ್ಡ್ ಲೇಬರ್ಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಮಾತ್ರ ಅಲ್ಲ, ಭಾರತದಲ್ಲಿ ಪ್ರೊಡಕ್ಷನ್, ಮೇಕ್ ಇನ್ ಇಂಡಿಯಾ ಇರ್ಬೋದು, ಭಾರತದ ರಫ್ತು ಇರ್ಬೋದು, ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಸ್ಕಿಲ್ಫುಲ್ ಲೇಬರ್, ಸ್ಕಿಲ್ಫುಲ್ ಯೂತ್ ಭಾರತದಲ್ಲಿ ಇರುವಂಥದ್ದು. ಇನ್ನು ಹೂಡಿಕೆಯ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು ಇಲ್ಲಿ ಮತ್ತೊಂದು ಪ್ರಮುಖ ಕಾರಣ. ಭಾರತ ಅತ್ಯಂತ ಹೆಚ್ಚು ಹೂಡಿಕೆ ಆಗ್ತಾ ಇರುವಂಥ ದೇಶ. ಜಗತ್ತಿನಲ್ಲಿ ಭಾರತ ಒಂಥರ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಆಗ್ತಾ ಇದೆ. ಭಾರತದಲ್ಲಿ ಹೆಚ್ಚಿನ ಬಿಸ್ನೆಸ್ಗಳು ಕಾಲಿಟ್ಟು ಇಲ್ಲಿ ಬೆಳೆಯೋದಕ್ಕೆ ನೋಡ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಜನಸಂಖ್ಯೆ ಹೆಚ್ಚಿರುವಂಥದ್ದು, ಹಾಗೆ ಲೇಬರ್ ತುಂಬ ಹೆಚ್ಚು ಸಿಗುವಂಥದ್ದು. ಭಾರತ ಸ್ಟಾರ್ಟಪ್ ಹಬ್, ಸ್ಟಾರ್ಟಪ್ ಕ್ಯಾಪಿಟಲ್ ಆಗ್ತಾ ಇದೆ. ಅದರಲ್ಲೂ ಭಾರತ ಬೆಂಗಳೂರು ಅಂತ ಹೇಳ್ತೀವಿ. ಹಾಗಾಗಿ 2024ರಿಂದ 2030ರ ನಡುವೆ ಏನು ಆ ಬೆಳವಣಿಗೆ ಇದೆಯಲ್ಲ, ಅದು ಅತ್ಯಂತ ಹೆಚ್ಚಿರುತ್ತೆ. ಭಾರತದ ಬೆಳವಣಿಗೆ ಹೆಚ್ಚು ಆಗ್ತಾ ಇದೆ ಸದ್ಯಕ್ಕೆ 24-25ರಲ್ಲಿ ಕೂಡ. ಜಗತ್ತಿನ ಬೇರೆಲ್ಲ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ಆರ್ಥಿಕ ಅಭಿವೃದ್ಧಿ ದರ ಹೆಚ್ಚಿದೆ.
ಹಲವು ದೇಶಗಳದ್ದು ಮೈನಸ್ಗೆ ಹೋಗ್ತಾ ಇದೆ. UK ಅಂತ ದೇಶ ಮೈನಸ್ ಅಲ್ಲಿದೆ. ಒದ್ದಾಡ್ತಾ ಇರುವಂತ ದೇಶಗಳ ನಡುವೆ ಭಾರತ +6 ಅನ್ನ ಸಾಧಿಸ್ತಾ ಇದೆ. GDP ದರವನ್ನು ಸಾಧಿಸ್ತಾ ಇರುವಂತದ್ದು ಅರ್ಥವ್ಯವಸ್ಥೆಯ ಉತ್ತಮ ಸಾಧನೆಗೆ ಕಾರಣ ಆಗ್ತಾ ಇದೆ. 2028ರಿಂದ 30ರವರೆಗೆ ಭಾರತ ಮತ್ತು ಅಮೆರಿಕದ ಸರಾಸರಿ ಬೆಳವಣಿಗೆ ದರ 6.5 ಮತ್ತು 2.1 ಇರುತ್ತೆ. ಅಂದ್ರೆ ಭಾರತ 6.5 ಅಭಿವೃದ್ಧಿ ದರವನ್ನು ಹೊಂದಿದ್ರೆ ಅಮೆರಿಕ 2.1 ಇರುತ್ತೆ. ಇದನ್ನ IMF ಅಂದಾಜು ಮಾಡ್ತಾ ಇದೆ. ಹಾಗಾಗಿ ಭಾರತ ಅಮೆರಿಕಕ್ಕಿಂತ 2 ಪಟ್ಟು ಇಲ್ಲಿ ಬೆಳವಣಿಗೆಯ ದರ ಇರೋದ್ರಿಂದ ಭಾರತ ಮುಂದಿನ 10-12 ವರ್ಷಗಳಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತೆ. ಇನ್ನು ಚೀನಾ 2030ರಲ್ಲೇ 36 ಲಕ್ಷ ಕೋಟಿ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮಲಿದ್ದು ನಂಬರ್ 1 ಆರ್ಥಿಕತೆಯಾಗುತ್ತೆ. ಅಮೆರಿಕವನ್ನು ಮೀರಿ ನಿಲ್ಲುತ್ತೆ ಚೀನಾ. ಸೊ ಏಷ್ಯಾದ ಕಂಟ್ರಿಗಳಿದೆಯಲ್ಲ, ಏಷ್ಯಾ ದೇಶಗಳು ಬರುವ ಶತಮಾನವನ್ನು ಅಂದ್ರೆ ಈ 21ನೇ ಶತಮಾನದಲ್ಲಿ ತುಂಬಾ ಉನ್ನತಿಗೆ ಹೋಗ್ತವೆ. ಯುರೋಪಿಯನ್ ದೇಶಗಳು ಕೆಳಗಿಳಿತವೆ. ಅಂದ್ರೆ ಅಮೆರಿಕ, ಫ್ರಾನ್ಸ್, UK ಇಂಥ ದೇಶಗಳು ಆರ್ಥಿಕ ಅಭಿವೃದ್ಧಿ ದರ ಹಿಂದುಳಿಯುತ್ತೆ. ಜನಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆದರೆ ಚೀನಾ ಭಾರತದ ಜನಸಂಖ್ಯೆ ಕೂಡ ಹೆಚ್ಚುತ್ತಾ ಇರೋದ್ರಿಂದ, ಯೂತ್ಸ್ ಹೆಚ್ಚುತ್ತಾ ಇರೋದ್ರಿಂದ, ಇಲ್ಲಿ ಕೌಶಲ್ಯ ಹೆಚ್ಚುತ್ತಾ ಇರೋದ್ರಿಂದ ಹೆಚ್ಚಿನ ಉತ್ಪಾದನೆ ಆಗುತ್ತೆ, GDP ಹೆಚ್ಚಾಗುತ್ತೆ. ಹಾಗಾಗಿ ಭಾರತ ಮತ್ತಷ್ಟು ವೇಗವಾಗಿ ಮುನ್ನುಗ್ಗುತ್ತೆ. ಇದು ಅಮೆರಿಕಾಗೆ ಹೊಟ್ಟೆ ಕಿಚ್ಚು ತರಿಸಿರುವಂಥದ್ದು. ಹಾಗಾಗಿ ಅಮೆರಿಕ ಹೇಗಾದರೂ ಮಾಡಿ ಭಾರತವನ್ನು ಹಿಂದಕ್ಕೆ ಎಳಿಬೇಕು, ಭಾರತದ ಕಾಲೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಭಾರತ ಆರ್ಥಿಕವಾಗಿ ವೇಗವಾಗಿ ಮುನ್ನುಗ್ತಾ ಇದೆ.